ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 5ನೇ ಅಧ್ಯಾಯ. ಸರಸ್ವತಿಯ ತಲೆಯ ಮೇಲೆ ಅಂಗಳ ಸಿದ್ಧಪಡಿಸುವ ಹೊರೆ ಸೇರಿತು. ಆದರೆ ಪಾರ್ವತಿಯ ವಿಚಾರವೇನು? ಅವಳು ಸುಮ್ಮನೆ ಕುಳಿತಿರಲೆಂದು ಪತಿರಾಯರ ಅಪ್ಪಣೆಯಾಗಿತ್ತು. ನಿಜವಾದರೂ ಅವಳು ಸುಮ್ಮನಿರುವುದು ಸಾಧ್ಯವೇ? ಅಂಗಳ ಕನ್ನಡಿಯಾಗಬೇಕಾದರೆ ಅದೇನಾದರೂ ಮುಂಜಿ ಮದುವೆಯಂಥ ಶುಭ ಕಾರ್ಯಕ್ಕೇನೇ ಇರಬೇಕು. ಶುಭ ಕಾರ್ಯಕ್ಕೆ ತಕ್ಕಂತೆ ಹಪ್ಪಳ ಸಂಡಿಗೆ ತಯಾರಾಗಬೇಡವೇ? ನಿತ್ಯ ಊಟದ ಹಪ್ಪಳ ಸಂಡಿಗೆಗಳು ಪ್ರಸ್ತುತ ಊಟಗಳಿಗೆ ಬರುವಂತೆ ಇದೆಯೇ? ಈ ಯೋಚನೆ ಬಲವಾಯಿತು ಪಾರ್ವತಿಗೆ. ಅವರು ಮನೆ ಬಿಟ್ಟ ಕ್ಷಣವೇ ಆಕೆ ಆತುರದಿಂದ ಸರಸ್ವತಿ ಸರಸ್ವತಿ, ಎಷ್ಟು ಉದ್ದನ್ನ ಬಿಸಿಲಿಗೆ ಹಾಕ್ಲಿ? ಅವಲಕ್ಕಿ ಭತ್ತ ಎಷ್ಟು ಹೊರಗೆ ತೆಗೀಲಿ ಎಂದು ಪ್ರಶ್ನಿಸಿದರೆ ಆಕೆ ಎಷ್ಟೆನ್ನಬೇಕು? ಯಾರನ್ನು ಕೇಳಬೇಕು? ಎಷ್ಟು ಎಡೆ ಊಟಕ್ಕೆ ನೆರೆದೀತು? ಏನು ಶುಭ ಕಾರ್ಯ ಎಂದು ಅವನು ಹೇಳದ ಮೇಲೆ ನಿನಗೇಕೆ ಆ ಚಿಂತೆ? ಹೇಳಿದಷ್ಟು ಕೆಲಸ ಮಾಡ್ಕೊಂಡಿರುವ ಎಂದು ಉತ್ತರ ಕೊಟ್ಟಳು. ಎಷ್ಟು ಉದಾಸೀನವಾದರೂ ನಮ್ಮ ಮನೆಯ ಕೆಲಸವೇ ಎಂದ ಮೇಲೆ ಮಾಡದೆ ನಿರ್ವಾಹವಿದೆಯೇ ಎಂದಳು ಪಾರ್ವತಿ. ಬೇರೆ ದಾರಿ ಕಾಣದೆ ಈ ಅಂಗಳದಲ್ಲಿ ಎಷ್ಟೆಲೆ ಇಡಿಸಬಹುದು ಎಂದು ಚರ್ಚೆ ನಡೆಸಿದರು. 200-300 ಎಲೆಗಳು ಇಡಿಸಬಹುದು ಎಂದು ತೀರ್ಮಾನವಾಯಿತು. ಆದರೆ ಎಷ್ಟು ಊಟಗಳು ನಡೆಯಬಹುದು ಎಂದು ನಿರ್ಣಯಿಸಲು ಯಾವ ಬಗ್ಗೆ ಎಂದು ತಿಳಿಯದೆ ಊಹೆ ಪರಿಣಾಮಕಾರಿಯಾಗಲಿಲ್ಲ. ಅಂತೂ 1000 ಊಟಗಳ ಬಗ್ಗೆ ಆದರೂ ಹಪ್ಪಳ ಸಂಡಿಗೆ ಬೇಕಾದೀತು ಎಂದು ನಿರ್ಣಯಿಸಿದರು. ಅಷ್ಟೆಲ್ಲ ಕೆಲಸ ಮನೆಯವರಾದ ತಮ್ಮಿಂದ ಸಾಗದೆಂದು ನೆರೆಮನೆಯ ಉಪಾಧ್ಯಾಯರ ಹೆಂಡತಿ ಅಕ್ಕಮ್ಮನನ್ನು ಸಹಾಯಕ್ಕೆ ಕರೆಯಿಸಿಕೊಳ್ಳುವ ವಿಚಾರವನ್ನು ಮಾಡಿದರು. ಹೌದು, ಅವಳನ್ನ ಕರೆಸಬಹುದು. ಅವಳು ನಿಮಿಷಕ್ಕೆ ಕುಟ್ಟುವ, ಬೀಸುವ, ಹಪ್ಪಳ ಮಾಡುವ ಕೆಲಸನ ಮಾಡ್ತಾಳೆ. ಆದರೆ ಇದೆಲ್ಲವೂ ಯಾಕೆ ಅಂತ ಕೇಳಿದ್ರೆ ಅವಳಿಗೇನು ಉತ್ತರ ಹೇಳಲಿ ಎಂಬ ಸಂಶಯ ತೆಗೆದಳು ಸರಸ್ವತಿ. ಪಾರ್ವತಿಯ ಮುಖ ಸಣ್ಣಗಾಯಿತು. ನೆರೆ ಮನೆಯವ್ರನ್ನ ಕರೆಸ್ಕೊಂಡು ಅವ್ರ ಮುಂದೆ ಈ ಮನೆಯಲ್ಲಿ ನಮಗೆ ಸಿಗೋ ಮಾನ ಎಷ್ಟೆಂದು ತೋರಿಸಿಕೊಡೋದಕ್ಕೊಂದು ದಾರಿಯಾಯಿತು ಎಂದು ಅವಳಿಗೆ ಅನಿಸಿತು. ಸರಸ್ವತಿಯ ಶಾಂತಿಯ ಕಟ್ಟೆ ಬಿರಿಯಿತು. ಅವಳು ನಮ್ಮನೆಯಲ್ಲಿ ನಮ್ಮ ಅವಸ್ಥೆಯೇ ಎಂದು ಚಿಂತಿಸಿ ಅಣ್ಣನನ್ನು ಮನಸ್ವಿ ಹಳಿದಳು. ಪಾರ್ವತಿ, ನಿನ್ಗೆ ಬೇರೆ ಕಸ್ಬಿಲ್ಲ. ನಿನ್ನನ್ನು ದಣಿಸಬಾರ್ದು ಅಂತ ಅವನೇ ಹೇಳಿದಾನೆ. ನೀನು ಸುಮ್ಮನೆ ಮಲಗಿರು. ನಾನು ಆಯಿತು ಎಂಬುದಕ್ಕೆ ಅಂಗಳದ ಕೆಲಸವನ್ನಿಷ್ಟು ಪೂರೈಸಿಕೊಡ್ತೇನೆ. ನಮ್ಗೇಕೆ ಅಧಿಕ ಪ್ರಸಂಗ? ಹಪ್ಪಳ ಸಂಡಿಗೆ ಆಗಬೇಕಾಗಿದ್ರೆ ಬಾಯಿ ಬಿಟ್ಟು ಹೇಳಿ ಹೋಗ್ಬೇಕಿತ್ತು. ಬಹುಶಃ ಅದನ್ನೆಲ್ಲ ಗೊತ್ತುಪಡಿಸೋಕೆ ದಿನ ಬಹಳ ಇರಬೇಕೋ ಏನೋ. ಯಾವಾಗ್ಲೋ ಏನೋ ಆಗುವುದಿದೆ ಎಂದು ಅವನು ಈಗಲೇ ಪಾಯ ತೆಗೆದಿರ್ಬೇಕು. ಹೇಗೂ 3 ದಿನಗಳಲ್ಲಿ ಬರ್ತೀನಿ ಅಂದಿದ್ದಾನೆ. ಬಂದಾನು, ಹೇಳ್ತಾನೆ. ಹೇಳಿದ್ಮೇಲೆ ಮಾಡಿದ್ರೆ ಸಾಕು ಎಂದಳು. ಬಾಯಲ್ಲಿ ಇಷ್ಟೊಂದು ಮಾತುಗಳು ಹೊರಟರೂ ಅವಳ ಮನಸ್ಸು ಅಸಮಾಧಾನದಿಂದ ಕುದಿಯುತ್ತಿತ್ತು. ಹೆಣ್ಣಾದವಳಿಗೆ ಈ ಜನ್ಮದಲ್ಲಿ ಮಾನ ಸಿಗ್ಲಿಕ್ಕಿಲ್ಲ ಎಂಬುದು ಮನಸ್ಸಿಗೆ ನಾಟಿತ್ತು. ಮರುದಿನ ಸರಸ್ವತಿಯು ಸೂರನ ಹೆಂಡತಿಯನ್ನು ಸೂರನನ್ನು ಕೆಲಸಕ್ಕೆ ಕರೆಯಿಸಿಕೊಂಡು ಅಂಗಳಕ್ಕೆ ಮಣ್ಣು ಗೋಚರಿಸುತ್ತಿದ್ದಳು. ಕೆಲಸದ ನಡುವೆಗೇನೆ ಮನಸ್ಸಿನಲ್ಲಿ ಅಡ್ಡ ಯೋಚನೆಯೊಂದು ಹೊಳೆಯಿತು. ಒಳಗೆ ಕುಳಿತಿದ್ದ ಪಾರ್ವತಿಯನ್ನು ಕರೆದು, ಪಾರ್ವತಿ, ಯಾಕೋ ಕುಟುಂಬದ ಮನೆ ಹಂಬಲ ಬಹಳವಾಗಿ ಆಗ್ತಾ ಇದೆ. ಮೊನ್ನೆ ಸಾಲಿಗ್ರಾಮ ತೇರಿನ ಸಮಯಕ್ಕೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗದೆ 3 ವರ್ಷ ಕಳೀತು. ಅವರೇನೋ ಅಶನಾರ್ಥದ ಅಕ್ಕಿಯನ್ನ ಮುಟ್ಟಿಸ್ತಾರಂತ ನಾನು ಅವ್ರ ಮನೆ ಮುಖ ಕಾಣದೇ ಇರೋದು ಸಮ ಅಲ್ಲ. 1 ದಿನಕ್ಕೆ ಹೋಗಿ ಬರ್ತೀನಿ. ಇಚ್ಛೆ ಕಂಡ್ರೆ 4 ದಿವಸ ಇದ್ದೂ ಬರ್ತೀನಿ. ಅಣ್ಣ ಮನೆ ಬಿಟ್ಟಾಗಿಂದ ನನಗೆ ಅಲ್ಲಿನದೇ ಎಣಿಕೆ ಆಗ್ತಿದೆ ಎಂದಳು. 3 ದಿವಸಗಳಲ್ಲಿ ಹಾಗೂ ಹೀಗೂ ಮಾಡಿ ಅಂಗಳದ ಕೆಲಸ ಮುಗಿಸಿದರು. ಸೂರನ ಮನೆಯವರು ಕಳವನ್ನು ಸರಿ ಮಾಡಲು ಬಂದರು. ಕಾಳನ ಹೆಂಡತಿ, ಮಗಳು ಎಲ್ಲರೂ ಬಂದು ಚೆನ್ನಾಗಿಯೇ ನೆಲವನ್ನು ಒರೆದು ನಯ ಮಾಡಿಕೊಟ್ಟರು. ಕನ್ನಡಿ ಸಂಸ್ಕಾರ ಆಗಿಯೇ ಬಿಟ್ಟಿತು ಐತಾಳರ ಮನೆಯ ಅಂಗಳಕ್ಕೆ. ಅಂಗಳದ ಕೆಲಸ ಮುಗಿಯಿತೆಂದರೆ ತನ್ನ ಕೆಲಸವೂ ಮುಗಿಯಿತು ಎಂದು ಸರಸ್ವತಿ ಮನಸ್ಸಿಗೆ ಕಾಣಿಸಿತು. ಸಂಜೆ ಹೊತ್ತು ಜಾವವಿರುವಾಗಲೇ ಎಲ್ಲರೂ ಕೆಲಸ ಬಿಟ್ಟರು. ಸರಸ್ವತಿಯು ಬೆನ್ನು ನೋವಿಗೆ ಮೈಮುರಿಯನ್ನು ತೆಗೆಯುತ್ತಾ ಬಾಯಿ ಮುಂದೆ ಚಿಟಕೆ ಹೊಡೆದು ಆಕಳಿಗೆ ತೆಗೆದು ಕೆರೆಗೆ ಸ್ನಾನಕ್ಕೆ ಹೊರಟಳು. ಮಿಂದು ಬಂದವಳೆ ವಿಶೇಷ ಕೆಲಸಗಳಿಗೆ ಹೊರಕ್ಕೆ ಹೋಗುವಾಗ ತೊಡುವ ನಾರು ಮುಡಿಯನ್ನು ತೆಗೆದು ಹುಟ್ಟುಕೊಂಡು ಪಾರ್ವತಿಯನ್ನು ಕರೆದು, ಪಾರ್ವತಿ, ನೀನ್ ಯಾಕೆ ಏನು ಎಂದು ನನ್ನನ್ನು ಕೇಳಬಾರ್ದು. ಅಣ್ಣ ಹೇಳ್ದಷ್ಟು ಕೆಲಸ ಮಾಡಿದ್ರಾಯ್ತು. ಅವನು ರಾತ್ರಿ ಮನೆಗೆ ಬಂದಾನು. ಅವನು ಬಂದ ಮೇಲೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಒಳಂಬಡಲಾರ. ಅವನ ಪುರಾಣ ಕೇಳಿ ಕುಳಿತರೆ ನನ್ನ ಮನಸ್ಸಿಗೆ ಸಮಾಧಾನ ಬಾರದು. ನಾನೀಗ ಹೊರಟೆ. ಹೋಗಿ ಬರ್ತೀನಿ ಆದಷ್ಟು ಬೇಗ. ಅದಕ್ಕೂ ಮೊದಲೇ ನಾನು ಬರಬೇಕಾಗಿದ್ರೆ ಹೇಳು ಕಳಿಸ್ಲಿ ಎಂದು ಅಂಗಳಕ್ಕೇನೆ ಇಳಿದಳು. ಪಾರ್ವತಿಯ ತುಟಿ ನಡುಗಿತು. ಎದೆ ಜುಮ್ಮೆಂದಿತು. ಆದರೂ ಸಾಹಸ ಮಾಡಿ,
ಸರಸ್ವತಿ, ನೀನು ಅವ್ರ ಮೇಲೆ ಸಿಟ್ಟುಗೊಂಡ ಹಾಗೆ ಕಾಣುತ್ತೆ. ಯಾಕೆ ಸಿಟ್ಟಾಗುತ್ತಿ? ಹೆಣ್ಣಾದವಳಿಗೆ ಯಾವ ಮನೆಯಲ್ಲಿ ಏನ್ ಸಿಕ್ಕಿತು? ನೀನು ಆ ಮನೆಗೆ ಹೋದ್ರೆ ಏನ್ ಸುಖ? ಅವ್ರು ಬರ್ತಾರೆ, ಬಂದ ಮೇಲೆ ಹೋಗು. ಬಂದ ಮೇಲೇನು ಈ ಚಪ್ರ ಯಾಕೆ ಅಂತ ಹೇಳದೆ ಇದ್ರೆ ಹೋಗುವಿಯಂತೆ ಎಂದಳು. ಪ್ರತ್ಯುತ್ತರ ತುಸು ಬಿಗುವಿನಿಂದಲೇ ಬಂದಿತು. ಸರಸ್ವತಿಯು ಔಡನ್ನು ಕಚ್ಚಿ ದುಃಖ ಉದ್ವೇಗಗಳಿಂದ, ಪಾರ್ವತಿ, ನೀನ್ ಸುಮ್ನಿರು. ನಿನ್ಗೆ ಅವನ ಹೆದರಿಕೆ ಸಮ. ನನಗೆ ಯಾರ ಹಂಗೂ ಇಲ್ಲ. ಅಪ್ಪಯ್ಯ ನನ್ನನ್ನ ದಾರೆ ಎರೆದ ಗಳಿಗೇನೆ ನನಗೆ ಈ ಮನೆ ಋಣ ಕಡಿದಿತ್ತು. ಅಣ್ಣ ಅಂದು ನಂಬಿ ನಾನು ಇಲ್ಲಿಗೆ ಬಂದೆ. ಅವನ್ ಕೂಳಿಗಾಗಿ ಬಂದು ಬೀಳಲಿಲ್ಲ. ನನ್ನ ಅಶನಾರ್ಥ ನನ್ನ ಕೂಳಿಗೆ ಸಾಕು. ನನ್ನ ದೇವ್ರು ಹೋದ್ಮೇಲೆ ಮಾವ ಈವರೆಗೆ ಇಲ್ಲಿ ನೀನ್ ಇರಬೇಡ ಅಂದವರಲ್ಲ. ನನಗೆ ಕೊಡಬೇಕಾದ ಅಕ್ಕಿನ ನಾನು ಕೇಳಿನೇ ಇಲ್ಲ. ಅವರು ಕೊಡುತ್ತಲೂ ಇಲ್ಲ. ನನಗೆ ಅನಿಸಿ ಅಣ್ಣನ ಮನೆಗೆ ಬಂದೆ. ಮಕ್ಕಳಿಲ್ಲ, ಮರಿ ಇಲ್ಲ, ಬರೀದೇ ಯಾಕಲ್ಲಿ ಬಿದ್ದಿರೋದು? ಇವನೆಷ್ಟಾದರೂ ಅಣ್ಣ, ಒಂದೇ ಕರುಳಿನ ಚೂರು ಎಂದು ನಂಬಿಕೊಂಡು ಬಂದರೆ ಇವನಿಗೆ ನಾನು ತಾತ್ಸಾರವಾದೆ. ಮನೆ ನಾಯಿ ಹಾಗೆ ದುಡಿಬೇಕು ನಾವು. ಚಪ್ರೆ ಯಾಕೆ ಅಂತ ಕೇಳಬೇಕಾದ್ರೆ ಯಾರಾದ್ರೂ ಒಕ್ಲು ಮನೆಗೋ ನೆರವ್ ಮನೆಗೋ ಹೋಗಿ ಕೇಳಬೇಕು ಅಲ್ವೇ? ಇಷ್ಟೊಂದು ಮಾತುಗಳು ಅವಳ ಬಾಯಿಯಿಂದ ಸೂರಲ್ಲೂ ನೀರಿನಂತೆ ಧಾರೆಯಾಗಿ ಹರಿದವು. ಅವಳನ್ನು ತಡೆದು ಮಾತನಾಡಿಸುವ ಧೈರ್ಯ ಪಾರ್ವತಿಗೂ ಬರಲಿಲ್ಲ. ಆಗ ಸರಸ್ವತಿಯು ರಪ ಕೈ ಬೀಸಿಕೊಂಡು ಹೊರಟಳು. ಬಾಯಿ ಬಾರದೆ ಇವಳು ಬೆನ್ನು ಹಿಡಿದಳು. ನೋಡುವವರ ಕಣ್ಣಿಗೆ ಇಬ್ಬರು ಸೌತೆಯ ಹಿತ್ತಲಿಗೆ ನೀರು ಮೊಗೆಯುವುದಕ್ಕೆ ಹೊರಟ ಹಾಗೆ ಕಾಣುತ್ತಿತ್ತು. ಬಯಲು ಬಂದಿತು. ಸೌತೆ ಹಿತ್ತಲಿನ ಬಳಿಯ ಗದ್ದೆಯ ಅಂಚೂ ಬಂದಿತು. ಪಾರ್ವತಿಗೆ ಈ 3 ದಿವಸದ ಗಲಭೆಯಲ್ಲಿ ಹಿತ್ತಲಿಗೆ ನೀರನ್ನು ಮುಗಿಯಲಿಲ್ಲೆಂದು ನೆನಪಾಗಿ, ಸರಸ್ವತಿ, ಸೌತೆ ಬೀಳೆಲ್ಲ ಬಾಡ್ಬಿಟ್ಟಿದೆ. ಮೊನ್ನೆನೇ ನೀರು ಹಾಕ್ಬೇಕಿತ್ತು, ನೆನ್ನೆನೂ ಇಲ್ಲ ಎಂದಳು. ಸರಸ್ವತಿಯು ಹಿಂತಿರುಗದೆ, ನನ್ನ ಕುಲಗೋತ್ರ ಬೇರೆ, ಆ ಹಿತ್ಲಿನ ಯಜಮಾನನ ಕುಲಗೋತ್ರನೇ ಬೇರೆ. ಅವನಲ್ಲಿ ನೀರಿನ ಋಣ ಇದ್ದಷ್ಟು ದಿನ ಇದ್ದೆ, ಈಗ ಹೊರಟೆ ಎಂದು ಸಾಗಿದಳು. ಬೆನ್ನಿಗೆ ಪಾರ್ವತಿಯು ನೆರಳಂತೆ ನಡೆದಳು. ಹೊಳೆಯ ಕಡವು ಬಂದಿತ್ತು. ನದಿಯಲ್ಲಿ ಇಳಿತದ ನೀರು ಕಡಲಿಗೆ ಧಾವಿಸುತ್ತಿತ್ತು. ಪಾರ್ವತಿಯು ನೋಡುವಷ್ಟರೊಳಗೆ ಸರಸ್ವತಿ ನೀರನ್ನು ಇಳಿದು ದಾಟಿಯಾಯಿತು. ನೀರು ಕಳೆದಾಗಲೂ ಒಂದು ಕ್ಷಣ ಹಿಂದಕ್ಕೆ ಮೋರೆ ಮಾಡಿ, ಪಾರ್ವತಿ, ಎಲ್ಲ ಋಣಾನು ಬಂದ, ನೀನ್ಯಾಕೆ ನಿಂತಿದ್ದಿ? ಮನೆಗೆ ಹೋಗು ಎಂದು ತಿರುಗಿ ಮುಂದುವರೆದಳು. ಎಲ್ಲ ಸಂಸಾರ ಬಂಧನವನ್ನು ಕಡೆದು ಸಾಗುವವಳಂತೆ ಮುಂದಕ್ಕೆ ನಡೆದು ಹೋಗಿಯೇ ಬಿಟ್ಟಳು. ಪಾರ್ವತಿಯು ನಿಂತಲ್ಲಿಯೇ ಕಲ್ಲಾಗಿದ್ದಳು. ತೊಯ್ಯುತ್ತಿರುವ ಕೆನ್ನೆಗಳಲ್ಲದಿದ್ದರೆ ಅವಳೊಂದು ಶಿಲಾಮೂರ್ತಿ. ಪಾಪ, ಎಷ್ಟು ಸಮಯ ಹೀಗೆ ಮರಗಟ್ಟಿದವಳಂತೆ ಅಲ್ಲಿ ನಿಂತಿದ್ದಳು. ಸರಸ್ವತಿಯು ನದಿಯಾಚೆಯ ಬಯಲಿನಿಂದ ಚುಕ್ಕೆಯಾಗಿ ಕಣ್ಮರೆಯಾಗುವ ತನಕ ನಿಂತಿರಬೇಕು. ಅನಂತರ ಹೋದ್ಲು ಎಂದು ಉದ್ಗಾರವೆತ್ತಿ ಕೈಗೆ ಎಟುಕಿದ ಚುಂಗಿ ಮುಳ್ಳಿನ ಕುಡಿಯನ್ನು ಚಿವುಟುತ್ತಾ ಅದರ ಮುಳ್ಳಿನಿಂದ ಚಿವುಟಿಕೊಂಡು ಗದ್ಗದಿಸಿದಳು. ಅವಳ ಮನಸ್ಸು ಬರಿಯ ಬಾನಿನಂತಿತ್ತು. ಅತ್ತ ಕಂತುವ ಸೂರ್ಯ, ಉದಯಿಸಿದ ಕೆಲವೇ ತಾರೆಗಳು, ಇವುಗಳಿಂದ ಕೂಡಿದ ನಸುಬೆಳಕಿನ ನಸುಗತ್ತಲಿನಲ್ಲಿ ಅವಳ ಮನಸ್ಸು ಬಟ್ಟ ಬಯಲಂತೆ ಹರಡಿತ್ತು. ಪಡುಬಾನು ಕೆಂಪಡರಿ ಅದರ ಬಣ್ಣ ಇಳಿಯುತ್ತಾ ಬಂದು ಮನುಷ್ಯರ ಮೈಗಳೆಲ್ಲ ಬರಿಯ ನೆರಳಿನಂತೆ ಕಾಣಿಸುತ್ತಿದ್ದವು. ಮನೆಗೆ ಬಾರದ ಕರುವೊಂದನ್ನು ಅರಸಿಕೊಂಡು ಕಾಳನ ಹೆಂಡತಿ ಪೊಮ್ಮಿಯು ಆ ಹಾದಿಯಾಗಿ ಬಂದಳು. ಅಲ್ಲಿ ಕಲ್ಲಾಗಿ ನಿಂತಿದ್ದ ಪಾರ್ವತಮ್ಮನನ್ನು ಕಂಡು, ಒಡ್ತಿ, ಏನ್ ಜಾನಿಸ್ತಿದ್ದೀರಿ? ಸರಸ್ವತಮ್ಮನನ್ನ ಕಾಯ್ತಾ ನಿಂತಿದ್ದೀರೇನೋ? ಹುಲ್ಲಿಗೋಗಿದ್ದಾರೆಯೇ ಎಂದಳು. ಯಾರಿಗ್ ಕೇಳಿಸ್ಬೇಕು? ಯಾರಿಗ್ ಪೊಮ್ಮಿ ಕಾಣಿಸ್ಬೇಕು? ಪೊಮ್ಮಿ ತುಸು ಆಶ್ಚರ್ಯದಿಂದ ಮುಂದುವರಿದು, ಒಡತಿ ಅಲ್ವೇ ಎಂದು ಬಂದರೆ ನಿಜಕ್ಕೂ ಅದು ಒಡತಿಯೇ. ಕೆನ್ನೆಗಳು ತೊಯ್ದು ನೀರಿಂದ ತುಸು ಥಳಿಸುತ್ತಲೂ ಇರುವಂತೆ ಕಂಡಿತು. ಆಕೆಯು ಮತ್ತಷ್ಟು ಗಾಬರಿಗೊಂಡು, ಒಡತಿ, ಏನ್ ಮರಗ್ತಿದ್ದೀರಿ? ಈ ಗಳಿಗೆಯಲ್ಲಿ ಕಣ್ಣೀರ್ ಬಿಡ್ಲಿಕ್ಕೆ ನಿಮ್ಗೇನಾಯ್ತು? ಮನೆ ಬಿಟ್ಟು ಈ ಹೊತ್ತಲ್ಲಿ ಇಲ್ಲಿ ನಿಂತು ಎಂದಳು. ಪಾರ್ವತಿಗೆ ತಪೋಭಂಗವಾಯಿತು. ಒಮ್ಮೆಗೆ ನಿದ್ರೆಯಿಂದ ಎಚ್ಚೆತ್ತವಳಂತೆ ಹಾ ಎಂದಳು. ಅವಳಿಗೆ ಹಿಂದೆ ನಡೆದ ಘಟನೆಗಳು ಒಂದೊಂದಾಗಿ ಸ್ಮರಣೆಗೆ ಬಂದು, ಹೊತ್ತಾಯ್ತು, ಮನೆಗೆ ಹೋಗ್ತೀನಿ ಎಂದು ಯೋಚಿಸಿ ಹಿಂತಿರುಗಿ ನೋಡಿ ಪೊಮ್ಮಿಯನ್ನು ಕಂಡು, ಯಾರು? ಕಾಳುನ್ ಹೆಂಡ್ತಿನೋ? ಯಾಕೆ ಬಂದೆ ಎಂದಳು. ನಾನು ಮನೆ ಕರುವೊಂದು ಕಾಣಲಿಲ್ಲ ಎಂದು ಅದನ್ನ ಹುಡುಕಿ ಬಂದೆ. ನೀವು ಇಲ್ಯಾಕೋ ಜಾನಿಸುತ್ತಾ ನಿಂತದ್ದನ್ನ ಕಂಡು ಬಂದು ಮಾತಾಡ್ಸಿದ್ರೆ ನಿಮ್ಗೆ ನನ್ ಗುರುತೇ ಸಿಗ್ಲಿಲ್ಲ ಎಂದಳು. ನೀನ್ ಮಾತಾಡ್ಸಿದ್ಯಾ ನನ್ನನ್ನ? ಹೌದು ಒಡ್ತಿ, ಅಮ್ಮ ಏನೋ ಬಹಳ ಜಾನ್ಸೋ ಹಾಗೆ ಕಾಣ್ತದೆ. ಮುಂದೆ ಮಾತು ಬಾರದನ್ನು ಕಂಡು ತನ್ನ ಕರುವಿನ ಯೋಚನೆಯನ್ನು ತಾನು ಮರೆತು, ಅಮ್ಮ, ಈಗ ಮನೆಗೆ ಹೊರಡಿ, ಕತ್ಲಾಯ್ತು. ಇವತ್ತು ತಿಂಗಳ ಬೆಳಕು ತಡ, ದಾರಿಲೇನಾದ್ರೂ ಹರಿಯೋದಿದ್ದೀತು, ಹೋಗ್ವಾ ಎಂದಳು. ನೀನ್ ಹೋಗು, ನಿನ್ ಕರುನ ಹುಡ್ಕು, ನಾನು ಹೋಗ್ತೀನಿ ನನ್ನ ಮನೆಗೆ. ಕತ್ಲಾಯ್ತು ನಿಜ.
ಕರು ಇನ್ನೆಲ್ಲಿ ಕಾಣಿಸ್ತದೆ? ಬರುತ್ತದೆ ರಾತ್ರಿಯೋ ಬೆಳಗೋ. ಮನೆಗೋಗುವ ಬನ್ನಿ ಎಂದು ಹೇಳಿದ ಬಳಿಕ ಪಾರ್ವತಿಯ ಸವಾರಿ ಹೊರಟಿತು. ಅವಳ ಹಿಂದೆ ಪೊಮ್ಮಿ ಹೊರಟಳು. ಒಡತಿಯು ಮಾತನಾಡಲಿಲ್ಲ. ಅವಳನ್ನು ಒಕ್ಕಲಿತಿಯು ಮಾತನಾಡಿಸಲಿಲ್ಲ. ಪಾರ್ವತಿಯು ತನ್ನ ಮನೆಯಂಗಣವನ್ನು ಸೇರಿದುದನ್ನು ಕಂಡು ಪೊಮ್ಮಿಯು ತನ್ನ ಮನೆಯನ್ನು ಸೇರಿದಳು. ಪಾರ್ವತಿಯು ಮನೆಯನ್ನು ಸೇರಿದಳು. ತನ್ನ ಹಿಂದೆ ಮನೆಯ ತನಕ ಪೊಮ್ಮಿ ಬಂದುದು ಅವಳಿಗೆ ತಿಳಿಯದು. ಅವಳು ಹಿಂದಕ್ಕೆ ಹೊರಟು ಹೋದುದೂ ತಿಳಿಯದು. ಅವಳು ಮಂಕುಗೊಂಡು ಮನೆಗೆ ಬಂದು ಚಾವಡಿಯ ದೀಪವನ್ನು ಉರಿಸಿ ಅದರ ಮುಂದೆ ಜಪಸರವನ್ನು ಹಿಡಿದು ಕುಳಿತಳು. ಮೊದಲಿನ ಕೆಲವು ಕ್ಷಣಗಳ ಕಾಲ ಅವಳ ಬಾಯಿಂದ ನಮಃಶಿವಾಯಗಳು ಹೊರಟವು. ಜಪದಂತೆ ತುಟಿಯು ಅಲುಗಾಡಿತು. ಜಪಸರದ ಮಣಿಗಳು ಬೆರಳನ್ನು ಏರಿ ಇಳಿದವು. ಮುಂದೆ ಬಾಯಿಯ ದನಿ ಕುಗ್ಗಿತು. ಜಪಸರ ಮಾತ್ರ ಚಲಿಸಿತು. ಕೆಲವು ಕ್ಷಣಗಳು ಸರಿದ ಬಳಿಕ ಜಪಸರವು ಮೌನ ತಾಳಿತು. ಒಂದೇ ಸಮನೆ ಕಾಲು ದೀಪದ ಜ್ವಾಲೆಯನ್ನು ನೋಡುತ್ತಿದ್ದ ಅವಳ ಕಣ್ಣುಗಳು ಬೇರೆಯೇ ಮಣಿಗಳ ಸರವನ್ನು ಅವಳ ಕಪೋಲಗಳ ಮೇಲೆ ಚೆಲ್ಲಿದವು. ಐತಾಳರ ಮನೆಯ ಅಂಗಣದ ಮೇಲೆ ಮಸುಕು ಬೆಳದಿಂಗಳು ಬಿದ್ದಿತ್ತು. ಗಂಜಿ ಕುಡಿದ ಎಮ್ಮೆ ಕರುವಿನಂತೆ ತಿಂಗಳು ಮಾಮ ಬಾನಿನಲ್ಲಿ ಮುಂದೆ ಸರಿಯಲೋ ಬೇಡವೋ ಎಂದು ಚಿಂತಿಸುತ್ತಿದ್ದ. ಅವನಿದ್ದಾನೆ ಬಾನಂಗಳದ 3ನೇ ಅಂಕಣದಲ್ಲಿ. ಇನ್ನು ಒಂದೇ ಒಂದು ಅಂಕಣ ದಾಟಿದರೆ ಮರಿಯನ್ನ ಸೇರಬಹುದು. ಅಷ್ಟೆಲ್ಲ ಸಂಚಾರ ಯಾಕೆ ಮಾಡಬೇಕು? ಇಲ್ಲೇ ಎಮ್ಮೆ ಕರುವಿನಂತೆ ಮೆಲುಕಾಡುತ್ತಾ ನಿಂತ್ರೆ ಏನ್ ನಷ್ಟವಂತೆ? ಹೇಗೂ ತನ್ನನ್ನೇ ನಂಬಿ ಜಗತ್ತು ಸಾಗ್ತಾ ಇಲ್ಲ. ತಾನಿಲ್ಲದ ರಾತ್ರಿಗಳಲ್ಲಿ ಪ್ರಪಂಚದ ಸಂಚಾರ ನಿಲ್ಲುತ್ತದೆಯೇ? ಪ್ರಪಂಚದಲ್ಲಿ ಗಂಡ ಸೂರ್ಯನಾದರೆ ತಾನು ಹೆಂಡತಿ. ಗಂಡನಿಲ್ಲದೆ ಮನೆಯ ಸಾಗದು. ಹೆಂಡತಿ ಇಲ್ಲದೆ ಅಂತ ಗಡಿಬಿಡಿ ಏನೂ ಆಗದು ಎನ್ನುತ್ತಿರಬೇಕು ಆ ಚಂದ್ರ ತನ್ನಷ್ಟಕ್ಕೆ. ಪ್ರಾಯಶಃ ಪಾರ್ವತಿಯ ದುಃಖವನ್ನು ಕಂಡು ಅವನು ಆ ಯೋಚನೆಗೆ ತೊಡಗಿದನೋ ಏನೋ, ಯಾರು ಬಲ್ಲರು? ರಥದ ಗಾಲಿಗೆ ಸಿಲುಕಿದ ಪ್ರಾಣಿಯಂತೆ ಚಂದ್ರನ ಯಾತ್ರೆಯು ಮುಂದೆ ಸಾಗಿತು. ತೆಳ್ಳಗಿನ ಮುಗಿಲ ಪರೆಯಲ್ಲಿ ಈಸಿಕೊಂಡು ಅವನು ಪಡುಕಡಲಿನ ಅಂಚಿನಲ್ಲಿ ಅಡಗಲು ಮುಂದುವರೆದ. ತನಗೆ ತಿಳಿವಿಲ್ಲದೆ ಪ್ರವಾಹದಲ್ಲಿ ಬಳೆಯುವ ಮರದ ತುಂಡಿನಷ್ಟು ಜಡವಾಗಿ ಸಾಗಿದ. ಕೊನೆಗೊಂದು ಮಿಣುಕು ದೀಪವಾದ. ಕಟ್ಟಕಡೆಗೆ ಅಜ್ಜಿ ಮನೆಯ ಎಣ್ಣೆ ಆರಿದ ದೀಪದಂತೆ ಅವನು ದಿಗಂತದಲ್ಲಿ ಆರಿಯೇ ಹೋದ. ದೀಪ ಆರಿದುದು ನಿಜ. ಪಾರ್ವತಿಯ ಮುಂದೆ ಇದ್ದ ಕಾಲು ಬೆಳಕಿನ ದೀಪ ಸಹ ಎಣ್ಣೆಯಿಲ್ಲದೆ ಆರಿತ್ತು. ಬತ್ತಿಯು ಕರಟಿ ಹೊಗೆ ಎದ್ದರೂ ಪಾರ್ವತಿಯ ಮೂಗಿಗೆ ಆ ಹೊತ್ತಲು ವಾಸನೆ ಬಡಿಯಲಿಲ್ಲ. ಅದು ಕೆಂಡವಾಗಿ ನಂದಿದ ಮೇಲೆ ತಟಕ್ಕನೆ ಎಚ್ಚರವಾಗಿ ದೀಪ ನಂದಿಯೇ ಹೋಯ್ತೇ ಎಂದು ತೋಚಿತು. ಆದರೆ ದೀಪಕ್ಕೆ ಎಣ್ಣೆ ಹಾಕಬೇಕು, ತಿರುಗಿ ಅದನ್ನು ಉರಿಸಬೇಕು, ರಾತ್ರಿಯ ಅಡಿಗೆಯನ್ನು ಬೇಯಿಸಬೇಕು ಎಂಬ ಯಾವ ಯೋಚನೆಯೂ ಅವಳಿಗೆ ಉಂಟಾಗಲಿಲ್ಲ. ನಂದುದ್ರೆ ನಂದ್ಕೊಳ್ಳಿ, ಹೊರಗೆ ತಿಂಗಳು ಬೆಳಕಿದೆ ಎಂದು ಹಾಗೆಯೇ ಕುಳಿತಳು. ಹೊರಗಿನ ದೀಪ ಒಳಗಿನ ದೀಪಕ್ಕೂ ಮೊದಲು ಆರಿದ ವಿಷಯ ನಿದ್ರೆ ತೂಗುವ ಅವಳಿಗೆ ಹೇಗೆ ತಿಳಿಯಬೇಕು? ಅವಳು ತುಸು ಉದಾಸೀನಳಾಗಿ ಮೈ ಹಿಡಿದು ಕಾಲು ದೀಪದ ಬಳಿಯಲ್ಲೇ ಮಲಗಿದಳು. ಕೈಯು ದೀಪದ ಕಂಬಕ್ಕೆ ಬಡಿದರೂ ಅದನ್ನು ತುಸು ತಳ್ಳಿ ದೂರ ಇರಿಸುವ ಬುದ್ಧಿ ಉಂಟಾಗಲಿಲ್ಲ. ಅದೇ ಹೊತ್ತಿಗೆ ಹೊರಗೆ ತೊಡಮೆಯ ಬಳಿಯಲ್ಲಿ ಐತಾಳರ ಗಂಟಲು ಕರೆಯುತ್ತಿದೆ. ಓ ಶೀನಾ, ಹಾಗಾದ್ರೆ ಬೆಳಿಗ್ಗೆ ಬರ್ತೀಯಲ್ಲ? ನೋಡು, ನಮ್ಮ ಮನೇಲಿ ನನ್ನನ್ನು ಬಿಟ್ರೆ ಗಂಡು ಹುಳ ಇಲ್ಲ ಅಂಬುದು ನಿನಗೆ ಗೊತ್ತು. ಇರುವವಳೆಂದ್ರೆ ಒಬ್ಳು, ಅವಳು ಇನ್ನೊಬ್ಳು ತಂಗಿ. ಅವರಿಂದ ಎಷ್ಟು ಸಾಗೀತು. ಆದ್ದರಿಂದ ಸೀನಾ, ಇನ್ನು 8 ದಿನಗಳ ತನಕ ಮನೆಗೆ ನೀನೇ ಯಜಮಾನ ಎಂದು ತಿಳಿದು ನಡ್ಸ್ಕೊಂಡು ಹೋಗ್ಬೇಕು ಎಂದು ತಮ್ಮ ನೆರೆಮನೆಯ ಶೀನಮಯ್ಯನನ್ನು ಮಾತನಾಡಿಸುತ್ತಿದ್ದಾರೆ. ಅವರಿಬ್ಬರು ಈಗಷ್ಟೇ ಜೊತೆಯಾಗಿ ಬಂದವರು. ಇವರನ್ನು ಆ ಮನೆಯ ಬಳಿ ಬಿಟ್ಟು ಶೀನಾ ತನ್ನ ಮನೆಯ ಕಡೆಗೆ ಸಾಗುತ್ತಿದ್ದ. ಐತಾಳರು ಕೆರೆಯನ್ನಿಳಿದು ಕಾಲನ್ನು ತೊಳೆದುಕೊಂಡು ತಿರುಗಿ ದೂರ ಸರಿದು ಶೀನನನ್ನು ಕರೆದು ತಾಕೀತು ಮಾಡುತ್ತಿದ್ದಾರೆ. ಶೀನನು ತನ್ನ ಮನೆಯ ಹಾದಿಯಿಂದಲೇ ಆಗ್ಲಪ್ಪ ಆಗ್ಲಿ, ನನಗೇನು ಬದಲು ಜಂಬರವೇ? ಒಂದು ಲಗ್ನವನ್ನು ಹುಡಿ ಹಾರಿಸಿ ಬಿಡುವ. ಯಾರಾದ್ರೂ ವೈದಿಕರ ಮನೆಯ ಮದುವೆ, ಸುಕ್ಕಿನಿಂಡಿಯ ಮೇಲೆಯೇ ಕಜ್ಜಾಯ ಉಂಟೆ ಅಂದ್ರೆ ಅವ್ರ ಬಾಯಿ ಕಟ್ಟಿಸ್ಬೇಕು ಎಂದನು. ಎಲ್ಲ ನಿನ್ನ ಯಜಮಾನ್ಕೆ ಅಂದೆನಲ್ಲ, ಕರ್ಣನಿಗೆ ಪಟ್ಟ ಕಟ್ಟದ ಹಾಗೆ. ರಣಾಗ್ರ ನಡೆಯಿಸುವ ಭಟ ನೀನು. ಸುಕ್ಕಿನುಂಡೆ ಒಡೆಗಳೆಲ್ಲ ಶ್ರಾದ್ದಕ್ಕೆ, ಮದುವೆಗೇನು? ಕಾಯಿ ಹೋಳಿಗೆಯಾದ್ರೂ ಸಮ, ಚಿಲುಮೆ ಲಾಡಾದ್ರೂ ಸಮ. ಹುಡಿ ಹಾರಿಸಿ ಬಿಡುವ. ಪಡುಮುನ್ನೂರವರ ಮುಂದೆ ನಾನು ಸದರದ ಮನುಷ್ಯ ಎನಿಸಬಾರ್ದು. ಚಾವಡಿಯಲ್ಲಿ ನಿದ್ರೆಯಿಂದ ಹೊರಗಿದ ಪಾರ್ವತಿಗೆ ಐತಾಳರ ಗಂಟಲ ರಣಗಹಳೆ ಕೇಳಿ ದಬಕ್ಕನೆ ಎಚ್ಚರವಾಯಿತು. ಅವಳು ದೀಪ ಎಲ್ಲಿ? ನಂದು ಹೋಯ್ತೆ ಎಂದು ಎದ್ದಳು. ಮತ್ತೂ ತೂಕಡಿಕೆ ತೂಗುತ್ತಿದೆ. ಅದರಲ್ಲೇ ಅಡುಗೆ ಮನೆಯನ್ನು ಹೊಕ್ಕು ಬೆಂಕಿ ಪೆಟ್ಟಿಗೆಯನ್ನು ಅರಸತೊಡಗಿದಳು. ಒಲೆಯ ದಂಡೆ ನಾಗಂದಿಗೆಗಳನ್ನೆಲ್ಲ ಹುಡುಕಿ ನಿರಾಶಳಾಗಿ ಬಾಗಿಲಿನ ಮೇಲೆ ಕೈ ಹಾಕಿದಳು.
ಪೆಟ್ಟಿಗೆ ಸಿಕ್ಕಿತು. ಅದರಿಂದ ಕಡ್ಡಿಯನ್ನು ತೆಗೆದು ನೆಲಕ್ಕೆ ಗೀರಿ ಉರಿಸಿದಳು. ಅದನ್ನು ದೀಪದ ಹತ್ತಿರ ತಂದು ಹಿಡಿದಳು. ಎಣ್ಣೆ ಇಲ್ಲದ ಆ ದೀಪವು ತಾನು ಉರಿಯುವುದಿಲ್ಲ ಎಂದಿತು. ತಿರುಗಿ ಎಣ್ಣೆಗಾಗಿ ಅಲೆದಾಡಿ ಕತ್ತಲಲ್ಲೇ ದೀಪಕ್ಕೆ ಎಣ್ಣೆಯನ್ನು ಸುರುವಿ ಅರ್ಧದಷ್ಟು ದೀಪಕ್ಕೂ ಸ್ನಾನ ಮಾಡಿಸಿ, ಅಯ್ಯೋ ಈ ದರಿದ್ರ ನಿದ್ದೆಯೇ ಎಂದು ಶಪಿಸುತ್ತಾ ದೀಪ ಹೊತ್ತಿಸಿದಳು. ಈ ಅಮಲಿನ ಎಡೆಯಲ್ಲಿ ಕಿವಿಗೆ ಗಂಡನ ಮತ್ತು ಶೀನಮಯ್ಯನ ಧ್ವನಿ ಕೇಳಿಸಿತು. ಹೋಳಿಗೆ, ಚಿಲುಮೆಲಾಡು, ಹುಡಿ ಹಾರಿಸುವ ವಿಚಾರಗಳನ್ನು ಕೇಳಿ ಆಕಳಿಕೆ ತೆಗೆಯುತ್ತಾ ಅಂಗಳಕ್ಕೆ ಇಳಿದು ತೊಡಮೆಯ ಬಳಿಗೆ ಬಂದಳು. ಆಗಲೂ ಐತಾಳರು ಮೈಯರೊಳಗೆ ತಂತಿ ಸಮಾಚಾರ ಸಾಗುತ್ತಲೇ ಇತ್ತು. ಕೆರೆದಂಡೆಯಿಂದ ಐತಾಳರು, "ಆಗ್ಲಿ, ಹೋಗ್ ಮಲ್ಕೋ, ನನಗೂ ನಡೆದು ಸಾಕಾಗಿದೆ" ಎಂದು ಆಜ್ಞೆ ಹೊರಡಿಸಿದರು. ಪ್ರತಿಯೊಂದು ತಮ್ಮ ಮನೆಯ ಅರಳಿನ ಮೂಲೆಯಿಂದ ಶೀನನು, "ಆದ್ರೂ ಐತಾಳರು ಕದೀಮರು, ನಿಶ್ಚಯ ಆಗೋ ತನಕ ಯಾರಿಗೂ ಒಂದು ಸುದ್ದಿ ಬೇಡ್ವೆ? ಈಗ ನೋಡಿದ್ರೆ ಅಂಗಳದಲ್ಲಿ ಚಪ್ರ ಸಹ ಡಿಂಗಾಗ್ಬಿಟ್ಟಿದೆ. ಅದಿರ್ಲಿ ಐತಾಳರೇ, ಇಷ್ಟು ಸಮೀಪದಲ್ಲಿ ಲಗ್ನ ಇಟ್ಟಿದ್ದೀರಿ, ಹಪ್ಳ ಸಂಡಿಗೆಗಳ ವಿಲೇವಾರಿ ಬೇಡ್ವೆ?" ಎಂದರು. "ಅದೇನು ಒಂದು ಭಾರಿ ಕೆಲ್ಸವೇ ಶೀನಾ, ಸರಸ್ವತಿಗೆ ಹೇಳಿದ್ರೆ ನಿಮಿಷದಲ್ಲಿ ಹಾಕ್ತಾಳೆ. ಒಂದ್ ರಾತ್ರಿ ಬೆಳಗಿನಲ್ಲಿ ಅದೆಲ್ಲ ಆಗುತ್ತದೆ. ಒಣಗಲು ಬಿಸಿಲಿಗೂ ಬರಗಾಲವಿಲ್ಲ." ತಿರುಗಿ ತಂತಿಯ ಮೂಲಕ ಪ್ರಶ್ನೆ ಬಂದಿತ್ತು. "ಐತಾಳರೇ, ಹೆಣ್ಣು ಮಾತ್ರ ಯಾರ್ಯಾರು? ಶಿವಳ್ಳಿ ಎಂದು ಹೇಳಲಿಕ್ಕಿಲ್ಲ, ತೇಟ್ ಕೊಟ್ಟದ್ದೇ. ಆ ಗೀರು ಕುಂಕುಮದ ಬದಲು ಅಡ್ಡ ಕುಂಕುಮ ಹಾಕ್ಬಿಟ್ರೆ ಕೂಟದವಳಲ್ಲ ಎನ್ಲಿಕ್ಕೇನು ಸಾಧ್ಯವಿಲ್ಲ." "ಅಯ್ಯೋ ಶೀನಾ, ಪಡಮುನ್ನೂರಿನ ಮಾದಪ್ಪಾಡಿಗರು ಶಿವಳ್ಳಿ ಎಂದು ನಿನ್ನ ಲೆಕ್ಕವೇ? ಅವರ ಮುತ್ತಜ್ಜ ಶಾನಾಡಿಯವರು ಅವರಿಗೆ ಶಿವಳ್ಳಿಯಿಂದ ಹೆಣ್ಣು ತಂದದ್ದು. ಆಮೇಲೆ ಗ್ರಹಚಾರ ಕೆಟ್ಟು ಅವರು ಶಾನಾಡಿ ಊರನ್ನು ಬಿಟ್ಟು ಪಡುಮುನ್ನೂರನ್ನ ಸೇರಿದ್ರು. ಅಲ್ಲಿ ಸುತ್ತಲೂ ಶಿವಳ್ಳಿಯವರೇ ಆದುದರಿಂದ ಇವಳು ಕುಂಕುಮದ ಗೀಟು ಎಳೀತಾಳೆ. ಅಲ್ಲಿಯವರು ಅವರನ್ನ ಕರೆಯೋದು ಕೋಟ ಶಿವಳ್ಳಿ ಎಂದೆ. ಆದರೂ ಹೇಗೆ, ನಂಟಸ್ತಿಕೆ ಆಗ್ಬೋದಲ್ಲ ಶೀನಾ?" "ನೆಂಟಸ್ತಿಕೆ ಬಂಗಾರದ್ದೇ, ಇಷ್ಟಿಷ್ಟು ಬೆಟ್ಟು ಚಿನ್ನ ಬೆರಕೆ ಇಲ್ಲ. ಹೇಗೂ ಇರ್ಲಿ, ನಿಮ್ಮ ಲೆಕ್ಕಕ್ಕೆ ನನಗೊಂದು ಸಮ್ಮಾನ ಗಡದ್ದಾಗಿ ಆಯ್ತು. ನೀವು ಅಳಿಯನಾದರೆ ನಾನು ಗೆಳೆಯ. ಆದರೂ ಅಂತೀನಿ, ನಾನು ಈ ತನಕ ಆ ನಮೂನೆಯ ಉಪಚಾರವನ್ನ ಎಲ್ಲೂ ಕಂಡವನಲ್ಲ. ಎಲ್ಲವೂ ದೊಡ್ಡಸ್ತಿಕೆ ಮರ್ಜಿಯೇ. ನೀವು ಮೀನು ನೋಡಿ ಗಾಳ ಹಾಕುವುದರಲ್ಲಿ ಬಹಳ ಹುಷಾರೇ ಸೈ. ನಿಮ್ಗೆ ಪ್ರಾಯ ಆದ್ದಕ್ಕೂ ಬೆಳೆದ ಹುಡುಗಿಯೇ ಸಿಕ್ಕಿದ್ದಕ್ಕೂ ಸಮನಾಯಿತು. ಹೋಗ್ಲಿ, ಎಷ್ಟು ಬೇಗ ಹಾಕುತ್ತಾರೆಂದು ನಿಶ್ಚಯವಾಯಿತು. ಚಿನ್ನ ಗಿನ್ನ ಎಂದು ನಾನು ಚೌಕಾಸಿ ಮಾಡಲೇ ಇಲ್ಲ. ಹಾಗೆ ಮಾಡೋದು ನನಗೆ ಹಿಡಿಯುವ ಸಂಗತಿಯೂ ಅಲ್ಲ. ಹಾಕ್ಲಿ ಬಿಡ್ಲಿ, ಹುಡುಗಿಯೇ ಒಂದು ಚಿನ್ನ. ದೇವರ ದಯೆ ಇದ್ದರೆ ಅವರಾಗಿಯೇ ಒಂದು ಗೆಜ್ಜೆಟಿಕೆಗಳ ಕೊರಳಿಗೆ ಹಾಕಬಹುದು. ಹಾಗೆ ಕೈ ಕಿವಿಗಳನ್ನು ಬೋಳಾಗಿ ಇರಿಸಿ ಎಂದು ಕಳುಹಿಸಿಕೊಡ್ಲಿಕ್ಕಿಲ್ಲ." "ಅಲ್ಲ ಐತಾಳರೇ, ಏನಿಷ್ಟು ತಡವಾಗಿ ನಿಮ್ಗೆ ಈ ಮದುವೆ ಯೋಚನೆ ಬಂದಿತ್ತು? ಯಾವಾಗ ಮಕ್ಕಳಾಗ್ಲಿಲ್ವೋ ಮೊದಲನೇ ಹೆಂಡತಿಯಲ್ಲಿ ಆವಾಗಲೇ ನಿಶ್ಚಯ ಮಾಡೋ ಬದಲು?" "ಈಗೇನು, ನನಗೆ ಗಡ್ಡ ಹಣ್ಣ ಐತೆ, ಬಾಯಿ ಬೋಡೈತೆ. ನನಗೆ ನೋಡು ಶೀನಾ, ಈಗಲೂ ಅಷ್ಟು ಮನಸ್ಸಿಲ್ಲ. ನನ್ನ ಸರಸ್ವತಿ 4 ವರ್ಷಗಳಿಂದಲೂ ದತ್ತು ಮಾಡಿಕೊ ಎಂದು ವರಾತ ಹಿಡಿತಿದ್ದಾಳೆ. ದತ್ತು ಕೊಳ್ಳುವ ಸಂಗತಿ ನನಗೆ ಹಿಡಿಸ್ಲಿಲ್ಲ. ಯಾರಾರ ಮನೆಯ ಮುಂಡಕದ ಗಿಡವನ್ನ ತಂದು ನಮ್ಮನೆಯ ಕೇದಗೆ ಮಾಡಲು ಬಂದೀತೆ. ಮುಂಡಕವೇ, ಕೇದಗೆಯೇ. ಸಾಯುವ ಕಾಲಕ್ಕೆ ಬಾಯಿಗಿಷ್ಟು ಗಂಗಾಜಲವನ್ನು ಬಿಡ್ಲಿಕ್ಕಾದ್ರೆ ಹೊಟ್ಟೆಯ ಮಕ್ಕಳಿದ್ರೆ ಒಂದು ಲೆಕ್ಕ. ದತ್ತದ ಮಗನಿಂದ ಸಿಗುವ ಸ್ವರ್ಗ ಅಷ್ಟರಲ್ಲಿಯೇ ಇದೆ." ಹೀಗೆಂದು ಈ ಯೋಚನೆ ತೆಗೆದೆ. ನನಗೀಗ ನಡೆಯೋದು 40-42. ಐತಾಳರೇ, ನಿಮ್ಗೆ ಮರಳು. ನಮ್ಮ ಹಂದಟ್ಟಿನ ಹನುಮೈತಾಳರಿಗೆ 3ನೇ ಮದುವೆಯಾಗುವಾಗ ವರ್ಷ ಕಳೆದಿತ್ತು. 3ನೇ ಹೆಂಡತಿಯಲ್ಲಿ 3 ಮಕ್ಕಳು ಇದ್ದಾರಲ್ಲ. ಮೊನ್ನೆಯಷ್ಟೇ ಮುಂದಿನ ಹಲ್ಲು ಉದುರಿದ್ದು. ಇಲ್ಲವಾದ್ರೆ ಹಲ್ಲಿನಿಂದ ಅಕ್ಕಿ ಮುಡಿಯನ್ನು ಕಚ್ಚಿ ಎತ್ತುವ ತ್ರಾಣ ಅವ್ರಿಗಿಲ್ವೇ? ಹನುಮೈತಾಳರು ನಮ್ಮ ಕುಟುಂಬನೇ. ಆದ್ರೆ ಅವ್ರ ಸಮಕ್ಕೆ ನಾನ್ ಬಂದೇನೆ. ಹನುಮೈತಾಳರು ಉಂಡ ಅರ್ಧದಷ್ಟು ಅನ್ನವನ್ನ ಉಣ್ಣಲು ನನ್ನಿಂದ ಸಾಧ್ಯ ಇಲ್ಲ. ಐತಾಳರೇ, ನಿಮ್ ಪಾರ್ವತಿ ಇದಕ್ಕೆ ಒಪ್ಪಿದ್ರು ಸಾಕು. ಶೀನಾ, ನಮ್ಮನೆಯ ಪಂಚಾಯಿತಿ ನಿನಗೆ ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬ ಯಜಮಾನ ಎಂದ್ರೆ ಒಬ್ಬನೇ ಯಜಮಾನ. ಗಂಡನು ಒಂದು ಹೇಳೋದು, ಹೆಂಡತಿ ಇನ್ನೋದು ಅಂಬುದೇ ಇವರಿಗೆ ನಡೆದಿದ್ದಲ್ಲ. ನಮ್ಮ ಪಡುಕೆರೆಯ ಪರಮನ ಮನೆಯವರ ಹಾಗೆ. ಗಂಡ ಹೆಂಡಿರು ಹಗಲೆಲ್ಲ ಕಚ್ಚಾಡಿ ಊರಿಗೆಲ್ಲ ಡಂಗುರ ಸಾರುವ ಪಂಚಾಯಿತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಆ ಒಂದು ವಿಷಯದಲ್ಲಿ ನಮ್ಮ ಪಾರ್ವತಿ ತಾಜಾ ಸೀತಾದೇವಿ. ನೋಡಿ, ಏನೋ ದೇವ್ರ ಅವಳ ಹಣೆಯಲ್ಲಿ ಮೇಲೆ ಸಂತಾನದ ಯೋಗ ಬರಲಿಲ್ಲ ಎಂಬುದೊಂದೇ ಕೊರತೆ ಅಲ್ಲವೇ? ಅಲ್ಲವಾದ್ರೆ ನನಗೇನು ಕಡಿಮೆ ಇದೆ ಹೇಳು? ನಾಳೆ ನೀನೇ ನೋಡುವಿ ಆ ಹೆಣ್ಣು ಮನೆಗೆ ಬಂದ್ಮೇಲೆ ಹೊಟ್ಟೆಯ ಮಗಳನ್ನ ಕಂಡ ಹಾಗೆ ಕಾಣೋದನ್ನ. ಹೋಗಿ ಐತಾಳ್ರೆ, ಮಾತಲ್ಲೇ ಬೆಳಗಾಗುತ್ತೆ. ನನ್ಗೀಗ ನೆನ್ಪಾಯ್ತು.
ಅಗೇಡಿಗೆ ನೀರು ಮೊಗೆಯಬೇಕಾಗಿತ್ತು ಇವತ್ತು. ನಿಮ್ ಬಾಲವನ್ನ ಹಿಡಿದು ಅದನ್ನ ತೀರಾ ಮರ್ತ್ಬಿಟ್ಟೆ. ಆಗದನ್ನ ಬೆಳಗಿನ ಜಾವಕ್ಕಾದ್ರೂ ಮೊಗೆಯದೆ ಮಾರ್ಗವಿಲ್ಲ. ಶೀನಾ, ಅಗೇಡಿಗೆ ನೀರು ಹಾಕುವುದಿದೆ ಎಂದು ಬೆಳಗ್ಗೆ ಜಾವ ಹೊತ್ತಿಗೆ ಬಂದ್ಬಿಡ್ಬೇಡ. ನಿನ್ನನ್ನೇ ನಂಬಿದೀನಿ, ಒಂದ್ ರಾಶಿ ಕೆಲ್ಸ ಇದೆ. ಅದ್ ನಿಮ್ಗ್ಯಾಕೆ? ನೇಸರು ಬೀಳುವಾಗ ಮನೆ ಮುಂದೆ ಹಾಜರಿದ್ರೆ ಆಯ್ತಲ್ಲ. ನೀವು ರಾತ್ರಿ ಎಲ್ಲ ಯೋಚ್ನೆ ಮಾಡಿ, ಏಳಿಕೆ ಯಾರ್ಯಾರಿಗೆ, ಕುಂದಾಪುರ ಸಂತೆಯಿಂದ ಸಾಮಾನ್ ಏನೇನ್ ತರ್ಬೇಕು, ಜವಳಿ ಯಾವ್ದ್ಯಾವ್ದು ಎಂಬುದನ್ನೆಲ್ಲ ಒಂದು ಪಟ್ಟಿ ಮಾಡಿ ಇಡಿ. ಎಲ್ಲ ಹುಡಿ ಹಾರಿಸುವ ಹೆದರಬೇಡಿ. ಹೀಗೆಂದು ಸವಾರಿ ಮನೆಯೊಳಗೆ ಅಸ್ತವಾಗುತ್ತಲೇ ಐತಾಳರು ಮನೆಯ ಕೆರೆಯನ್ನಿಳಿದು ಸಂಧ್ಯಾ ವಂದನೆಗೆ ತೊಡಗಿದರು. ಪಾರ್ವತಿಯು ಅಂಗಳದಲ್ಲೇ ಎಲ್ಲವನ್ನೂ ಕೇಳುತ್ತಾ ನಿಂತಿದ್ದಳು. ಇವರ ಈ ಮಾತು, ಕತೆ, ಪ್ರಸ್ತಾಪಗಳಿಂದಾಗಿ ಅವಳ ಕಣ್ಣ ಮುಂದೆ ಭಾರಿಯ ಹೊಸದೊಂದು ಪ್ರಪಂಚವೇ ಕಾಣಿಸತೊಡಗಿತು. ಮೊದಲು ಮೊದಲು ಯಾರದೋ ನಂಟಸ್ತಿಗೆ ಗಂಟು ಹಾಕಿಸಿಕೊಂಡು ಈ ತೆರನಾಗಿ ಮಾತನಾಡುತ್ತಿದ್ದಾರೆಂದು ತಿಳಿದಳು. ಕೊನೆಗೆ ಸವತಿಯು ಮನೆಗೆ ಬರುತ್ತಾಳೆಂಬುದು ಖಚಿತವಾಯಿತು. ಮನಸ್ಸಿನಲ್ಲಿ ಸಮಾಧಾನ ಅಸಮಾಧಾನಗಳ ತೆರೆಗಳು ಮೊಗಚಾಡುವಾಗಲೇ ಹುಡುಗಿ ಕೋಟವೋ ಶಿವಳ್ಳಿಯೋ ಎಂಬ ಅನುಮಾನ ಬೇರೆ ಬಡಿಯಿತು. ಯಾಕೆ ಇವರಿಗೆ ತಾಜಾ ಕೋಟದವರಲ್ಲಿ ಹೆಣ್ಣು ಸಿಗದೇನು? ವೈದಿಕರಾದವರು ಹೀಗೆ ಸೊಕ್ಕಿ ಆಗದವರಿಂದ ಹೆಣ್ಣನ್ನು ತರುವುದು ಸಮನಾದೀತೆ ಎಂಬ ವಿಚಾರದಲ್ಲಿ ತುಳಲಾಡಿದಳು. ಅವಳ ಈ ವಿಚಾರದ ಸರಣಿಯು ಸರಸ್ವತಿಯು ಹಗಲು ರಾತ್ರಿಯೊಳಗಾಗಿ ಅಪ್ಪಳ ಸಂಡಿಗೆ ಮುಗಿಸುತ್ತಾಳೆ ಎಂಬುದನ್ನು ಕೇಳಿ ಮುರಿಯಿತು. ಅಯ್ಯೋ, ತಾನು ಸರಸ್ವತಿಯ ಮಾತನ್ನ ಕೇಳಿ ಉದ್ದನ್ನ ಬಿಸಿಲಿಗೆ ಹಾಕದೆ ಕುಳಿತೆ ಎಂದು ತಳಮಳಗೊಂಡಳು. ಅಷ್ಟರಲ್ಲಿ ಸರಸ್ವತಿಯು ಹೊರಟು ಹೋದುದು ಚೆನ್ನಾಗಿ ನೆನಪಾಯಿತು. ಹೇಗೆ ಎಂದು ಅವಳು ಕಕ್ಕಾಬಿಕ್ಕಿಯಾದಳು. ಅವಳ ಮೈಯು ಕಂಬದಂತೆ ಅಂಗಳದಲ್ಲಿ ನಿಂತಿತ್ತು. ನಿಜ, ಮನಸ್ಸು ಮಾತ್ರ ಆಷಾಢಿ ತಿಂಗಳಿನ ಕಡಲಿನಂತೆ ಉರುಳಾಡುತ್ತಿತ್ತು. ನಿಜಕ್ಕೂ ಅವಳ ಕಿವಿಗೆ ಆಷಾಢ ಅಮಾವಾಸ್ಯೆಯ ದಿನ ಕಡಲಿನ ನೀರು ಭರತದಿಂದ ಉಕ್ಕಿ ಬರುವಂತೆ ಕಂಡಿತು. ಐತಾಳರು ಜಪವನ್ನು ಮುಗಿಸಿಕೊಂಡು ಎದುರಿಗೇನೆ ಬಂದು ನಿಂತರೂ ಅವಳಿಗೆ ಮೈಯ ಪರಿವೆಯೇ ಆಗಲಿಲ್ಲ. ಅವರು ಸ್ವಲ್ಪ ಕಕ್ಕಾಬಿಕ್ಕಿಯಾದರು. ಬಳಿಕ ತಮ್ಮ ಗಂಡೆದೆಯನ್ನು ಗಟ್ಟಿ ಮಾಡಿಕೊಂಡು, ಯಾರು ನೀನೇ? ಮಾತೆಲ್ಲ ಕೇಳುತ್ತಾ ನಿಂತೆ ಎಂದು ಕಾಣ್ತದೆ. ಹೆಂಗಸರ ಹಣೆ ಬರನೇ ಅದು. ಗಂಡಸರು ಏನೇನು ಅಂತಿರ್ತಾರೆ ಎಂದು ಕಿವಿ ಉದ್ದ ಮಾಡಿ ಕೇಳ್ತಿರೋದು ಎಂದು ಹೋಗುತ್ತದೆಯೋ ನಿಮ್ಮ ಈ ನಸ್ರಾಣಿ ಬುದ್ಧಿ. ಹೀಗೆಂದು ಗರ್ಜಿಸಿ ಮುಂದುವರೆದರೆ ಒಮ್ಮೆಗೆ ಹಾವು ಮೆಟ್ಟಿದಂತೆ ಕಾಲಿಗೆ ಥಂಡಿಯಾಯಿತು. ಹಾ, ಗಾಬರಿಯಾಗಿ ಕಾಲಿಟ್ಟರೆ ಈಚೆ ಕಾಲಿಗೂ ಅದೇ ಗತಿ. ಪಕ್ಕನೆ ನಗು ಬಂದಿತು. ಅಂಗಳ ಒರೆದು ನಯ ಮಾಡಿದ್ದಾರೆ ಅಲ್ಲದೆ, ಏನೋ ಸೊಪ್ಪು ತಂದು ತಿಕ್ಕಿರಲೂ ಬೇಕು. ಹಾಗಾಗಿ ನೆಲವು ಇಷ್ಟು ತಣ್ಣಗಾಗಿದೆ. ಹೋಗ್ಲಿ, ಅಷ್ಟಾದ್ರೂ ಮಾಡಿದಾರಲ್ಲ ಎಂದು ಅಸಮಾಧಾನದಲ್ಲೇ ಒಂದು ಸಮಾಧಾನ ಪಡೆದರು. ಹಾಗೆಯೇ ಜಗುಲಿಯನ್ನು ಸೇರುವಾಗ ಮನದಲ್ಲಿ ಹರ್ಷವೂ ಉಂಟಾಯಿತು. ಸರಸ್ವತಿ, ನೀನಂದ್ರೆ ಒಂದು ದೇವ್ರು. ನೆಲ ಪಸಂದಾಯ್ತು. ಹೀಗೆಂದು ಒಂದು ಚಾಪೆಯನ್ನು ಬಿಡಿಸಿದರು. ಚಾಪೆಯನ್ನು ಬಿಡಿಸುತ್ತಾ, ಎಷ್ಟಾಳ್ ಕೆಲ್ಸ ಹಿಡೀತು ಸರಸ್ವತಿ. ಪಾಪ, ಮೈಯೆಲ್ಲ ಮುರಿದು ಪುಡಿಯಾಗಿದ್ದಿರ್ಬೇಕು. ಹೋಗ್ಲಿ, ನೀನೆಲ್ಲಿ ನಿದ್ದೆ ಮಾಡ್ತಿದ್ಯೋ? ಎಚ್ಚರ ಮಾಡೋದು ಯಾವ ಮಣ್ಣಿಗೆ? ಇರ್ಲಿ, ಹೋಗ್ ಮಲ್ಕೋ ಪಾಪ ಎಂದು ಉಪಚಾರವನ್ನು ಮಾಡಿದರು. ಸರಸ್ವತಿಯ ಮಾತನ್ನು ಅವರು ಎತ್ತಿದರು ನಿಜ. ಆದರೆ ಅವಳು ಅಲ್ಲಿ ಇರಲಿಲ್ಲವೆಂಬುದು ಐತಾಳರಿಗೆ ತಿಳಿದಿರಲಿಲ್ಲ. ಈಗಲಾದರೂ ತಾನು ಅದನ್ನು ತಿಳಿಸಬೇಕೆಂದು ಪಾರ್ವತಿಗೆ ತೋಚಿ ಅವಳು ಗಂಡನು ಚಾಪೆ ಬಿಡಿಸಿಕೊಂಡು ಹೊರಗಿದ್ದಲ್ಲಿಗೆ ಬಂದಳು. ಇವಳು ಬಂದ ಸಪ್ಪಳವನ್ನು ಕೇಳಿ ಐತಾಳರು, ಯಾರು ನೀನೇ? ನಿನಗೆ ಚಾವಡಿಲಿ ಒಂದು ದೀಪವನ್ನ ತಂದಿರಿಸೋದಕ್ಕೂ ಆಗೋದಿಲ್ವೇ ಎಂದು ಗದರಿಸಿದರು. ಆಕೆಯು ಅವಸರದಿಂದ ಪಡಸಾಲೆಯ ದೀಪವನ್ನು ಇವರು ಮಲಗಿದ ಚಾವಡಿಯ ಬಳಿಗೆ ತರಹೋದಳು. ತಿರುಗಿ ಐತಾಳರು, ಈಗ್ಯಾವ ಕರ್ಮಕ್ಕೆ ಈ ದೀಪ? ನಾನ್ ಚಾಪೆ ಹಾಸಿ ಮಲ್ಕೊಂಡಾದ್ಮೇಲೆ ಎಲ್ಲ ಊಟಕ್ಕಿಲ್ಲದ ಉಪ್ಪಿನಕಾಯಿಗಳೇ ಎಂದರು. ಪಾರ್ವತಿಯು ಬೇಸರಿಸಿ ಮರಳಿ ಬಂದು ದೀಪವನ್ನು ದೂರ ಇರಿಸಿ ಅಲ್ಲಿ ನಿಂತು ನಿಟ್ಟುಸಿರು ತೆಗೆಯಲಾರಂಭಿಸಿದಳು. ಐತಾಳರು ಹೆಂಡತಿಯ ಮನೋಭಾವವನ್ನು ತಿಳಿದು, ಹೋ, ನಿನ್ ಮರ್ಯಾದೆಗೆ ನಾನು ಗದರಿಸಿದ್ದು ಹೆಚ್ಚಾಯ್ತು ಎಂದು ಕಾಣುತ್ತದೆ. ನೀನು ಗಂಡಸರ ಮಾತಿಗೆ ಕಿವಿ ಕೊಡೋದು ತಪ್ಪಲ್ಲ. ನಾನ್ ಗದರಿಸಿದ್ ಮಾತ್ರ ಹೆಚ್ಚು. ಅಬ್ಬಾ, ಈ ಮನೆಯಲ್ಲಿ ಒಂದ್ ಹೇಳಿದ್ರೆ ನಾಟೋದಿಲ್ಲ, 2 ಹೇಳಿದ್ರೆ ಹೆಚ್ಚಾಗುತ್ತೆ. ಏನ್ ಮಾಡ್ಲಿ ಎಂದರು. ನಾನು ಅದಕ್ಕೇನಲಿಲ್ಲ. ನೀನು ಯಾವುದಕ್ಕೆ ಏನನ್ನೋದು ಮಾರಾಯ್ತಿ? ನನಗೆ ನಡೆದು ಬಂದು ಕಾಲು ಸೋತಿದೆ. ಕಣ್ಣಲ್ಲಿ ನಿದ್ದೆ ಕೂರ್ತಿದೆ. ಸಾಲದೇ ಇದ್ದಕ್ಕೆ ಬೆಳಗಿನ ಜಾವಕ್ಕೆ ಬೇಗನೆ ಏಳ್ಬೇಕು. 1000 ಜಂಬ್ರಗಳಿವೆ ಮಾಡಿ ಪೂರೈಸಲಿಕ್ಕೆ. ನಿನಗೊಂದು ತಮಾಷೆ ಎಂದರು. ಪಾರ್ವತಿಯು ಈ ತಲೆಬುಡವಾಗದ ಮಾತುಗಳನ್ನು ಕೇಳಿ ಬಿಗುವಾದಳು. ಏನೂ ತಪ್ಪಿಲ್ಲದ ತನ್ನ ಮೇಲೆ ಇವರು ಸುಮ್ಮನೆ ಸಿಟ್ಟಾಗುತ್ತಾರಲ್ಲ ಎಂದು ತೋಚಿ ತುಸು ಒರಟು ದನಿಯಿಂದ,
ನನಗೆ ಉಪಕಾರ ಏನೂ ಆಗ್ಬೇಕಿಲ್ಲ. ನೀವು ನಿಮ್ಮ ತಂಗಿಯ ಸುದ್ದಿಯನ್ನ ಎತ್ತಿದ್ರಿ. ಹಪ್ಳ ಸಂಡಿಗೆ ಎಂದ್ರಿ. ಅದಕ್ಕೆ ಹೇಳುವ ಎಂದು ಬಂದೆ. ಏನು ನಿಮ್ಮಿಂದ ಆಗ್ಲಿಕ್ಕಿಲ್ಲವೆಂದರೇನು? ಹೋಗ್ಲಿ, ಎಲ್ಲಾದ್ರೂ ಮಾಡಿಸಿ ತರಿಸ್ಬೇಕು ಅಷ್ಟೇ, ಸರಿಯಲ್ಲವೇ? ಹೋಗಿ ಮಲ್ಕೊ. ನಿಮಗೆ ನಾವೆಲ್ಲ ಏನಾಗ್ ಕಾಣ್ತೀವ್ಯೋ ಅದಕ್ಕೇನು ಯದ್ವಾ ಅಂತೀರಿ? ನಿಮ್ ತಂಗಿ ಅಂಗಳದ ಕೆಲಸ ಮುಗಿಸಿ ಇವತ್ತು ಬಯ್ಯಾಗುವಾಗ ಮಂದಗತಿಗೆ ಹೊರಟೋದ್ಲು. ಬೇಕಾದ್ರೆ ಹೇಳಿ ಕಳಿಸ್ಲಿ ಎಂದ್ಲು. ಇಷ್ಟು ವಾರ್ತೆಯನ್ನು ತಿಳಿಸಿ ತಾನು ಅಲ್ಲಿ ನಿಂತು ಮತ್ತೊಂದು ರಾಮಾಯಣವಾಗಬಾರದೆಂದು ಅಡಿಗೆ ಮನೆಯ ಚಾವಡಿಯ ಕಡೆಗೆ ಬಂದು ಬಿಟ್ಟಳು. ಐತಾಳರಿಗೆ ಗಾಬರಿಯಾಯಿತು. ಮನೆಯಲ್ಲಿ ಏನೋ ವಿಪ್ಲವವಾಗಿರಬೇಕೆಂದು ಅದರಿಂದ ತಂಗಿಯು ಸಿಟ್ಟಾಗಿ ಹೋಗಿರಬೇಕೆಂದು ತಿಳಿದುಕೊಂಡರು. ಅವಳಿಲ್ಲದೆ ನಾಳಿನ ಯಾವ ಕೆಲಸವೂ ನಡೆಯದೆಂದು ಅವರಿಗೆ ತಿಳಿಯದೆ ಅದರಿಂದ ಗಾಬರಿಯಾಗಿ ಹಾಸಿಗೆಯಲ್ಲಿ ಕುಳಿತು ಹೆಣ್ಣೆ ಎಂದು ಕರೆದರು. ಹೆಣ್ಣು ಬರಲೇ ಇಲ್ಲ. ನಿಮ್ಮನ್ನೆಲ್ಲ ಕಟ್ಕೊಂಡು ಹೇಗ್ ಸಂಸಾರ ಮಾಡ್ಲಿ ಎಂದು ಹಾಸಿಗೆಯಿಂದೆದ್ದು ಪಾರ್ವತಿ ಮಲಗಿದ್ದಲ್ಲಿಗೆ ತಾವೇ ಹೋದರು. ಸುಮ್ಮನೆ ಅರ್ಧರ್ಧ ಹೇಳಿ ನನಗೆ ಸಂಕಟ ಕೊಡ್ಬೇಡ. ನೀನು ಸೂ ಎಂದ್ರೆ ಅದು ಸುಕ್ಕಿನುಂಡೆ ಎಂದು ತಿಳಿಯುವ ಯೋಗ್ಯತೆ ನನಗಿಲ್ಲ. ಅವಳು ಯಾಕೆ ಹೋದ್ಲು? ಏನಾಯ್ತು ಅವಳಿಗೆ? ಮನೆಯಲ್ಲೇನಾದ್ರೂ ಕಾದಾಡಿದ್ರಾ ಹೇಗೆ? ನಾನೊಂದ್ ಗಳಿಗೆ ಈ ಮನೇಲಿ ಇಲ್ದೆ ಹೋದ್ರೆ ಈ ಮನೆ ಹೇಗಿರುತ್ತೆ ಅಂತ ತಿಳಿದ ಹಾಗಾಯ್ತು. ನಾವೇನು ಜಗಳ ಆಡ್ಲಿಲ್ಲ. ಏನ್ ಮಾಡಿದ್ರು ನಾವೇ ಪಾಪಿಗಳೇನು? ನೀವು ಸಂಭಾವಿತರು, ಪಾಪಿ ನಾನು. ಆಯ್ತೆ? ಆದದ್ದೇನು ಮಾರಾಯ್ತಿ? ಅದನ್ನೇಳು. ಆದದ್ದೇನಿಲ್ಲ. ನೀವು ಚಪ್ರ ಅಂದ್ರಿ, ನೆಲ ಒರೆಯಬೇಕು ಅಂತ ಅಂದ್ರಿ. ಯಾಕೆ ಏನು ಅಂತ ಬಾಯೆತ್ಲಿಲ್ಲ. ಮನೇಲಿ ದುಡಿಲಿಕ್ಕೆ ತಾನ್ ಬೇಕು, ಕತ್ತೆಯ ಕೆಲಸಕ್ಕೆ ತಾನ್ ಬೇಕು, ಯಾವುದು ಏನು ಎಂದು ತಿಳಿಯಲಿಕ್ಕೆ ಬೇಡ ಎಂದು ಸಿಟ್ಟಾಗಿ ಹೋದ್ಲು. ಹೋದ ಅಂದಾಜನ್ನ ನೋಡಿದ್ರೆ ಸದ್ಯಕ್ಕೆ ಬರೋ ಹಾಗೆ ಕಾಣಿಸ್ಲಿಲ್ಲ. 2-3 ರಾತ್ರಿ ರೆಪ್ಪೆ ಮೇಲೆ ರೆಪ್ಪೆ ಇಡ್ಲಿಲ್ಲ ಅವಳು. ಈ ಮನೇಲಿ ನಾನೊಂದ್ ಕಸ ಎಂದು ಅತ್ತು ಮಾಡಿ ಹೋದ್ಲು. ಸರಿ, ಹೇಳುವ ಕೆಲಸವಾಯಿತು. ಜತೆಗೆ ಅತ್ತಿಗೆಯ ಗೋಳಿನ ಸೆರಗನ್ನು ತಾನು ಹೊತ್ತು ಪಾರ್ವತಿಯು ಅಳುವನ್ನು ಮುಂದುವರಿಸಿದಳು. ಆದರೆ ಅದಕ್ಕೆ ಗಮನ ಕೊಡುವ ತಾಳ್ಮೆ ಐತಾಳರಿಗುಂಟೆ? ಐತಾಳರಿಗೆ ಆ ಗಳಿಗೆಗೆ ಏನು ಮಾಡುವುದೆಂದು ತೋಚಲಿಲ್ಲ. ತಂಗಿ ಇಲ್ಲದೆ ತನ್ನ ಸಂಸಾರ ಸೋತೀತು ಎಂದು ಅವರು ಬಲ್ಲರು. ಅವಳು ಮನೆಯನ್ನು ಬಿಟ್ಟು ಹೋದಳು ಎಂಬ ಸುದ್ದಿ ಊರಿಗೆ ತಿಳಿದರೆ ಊರಿನಲ್ಲಿಯೂ ಸಾಕಷ್ಟು ಗದ್ದಲವೆದ್ದೀತು. ಸ್ವಲ್ಪ ಆಗುತ್ತಾನೆ ಅವರು ಈ ಮನೆಗೆ ಗಂಡ್ಸು, ಒಬ್ಬನೇ ಯಜಮಾನ ಎಂದು ಶೀನನೊಡನೆ ದರ್ಪ ಕೊಚ್ಚಿದುದರ ನೆನಪಾಯಿತು. ಈ ವಿಚಾರಗಳು ಮನಸ್ಸಿನಲ್ಲಿ ಮೊರೆಮೊರೆದು ಬರುತ್ತಿರುವಾಗ ಕಿವಿಗಳಿಗೆ ಪಾರ್ವತಿಯ ದುಃಖದ ಮೊರೆತವು ಕೇಳಿಸಿತು. ಐತಾಳರು ಕಂಗಾಲಾದರು. ಮಹಾರಾಯ್ತಿ, ನೀನು ವಾದ್ಯ ಮಾಡ್ತಾ ಇದ್ರೆ ನಾನೇನ್ ಮಾಡ್ಬೇಕು? ನನಗವಳು ಹೋದು ಒಂದು ಕರಕರೆಯೇ ಸಾಲದೆಂದು ನೀನು ಮರುಕುವುದೇನು? ಹೀಗೆಂದು ಈಚೆಗೆ ತಮ್ಮ ಚಾಪೆ ಇರುವಲ್ಲಿಗೆ ಬಂದರು. ಅಲ್ಲಿ ಕುಳಿತುಕೊಳ್ಳುವ ಮನಸ್ಸಾಗಲಿಲ್ಲ. ಥು, ಬೆಂಕಿ ಬಿತ್ತು ಈ ಸಂಸಾರಕ್ಕೆ ಎಂದು ಮನೆಯ ಬೆಂಗಡೆಗೆ ಸರಿದರು. ಕತ್ತಲಲ್ಲೇ ಒಂದಿಷ್ಟು ಚಾಪರಿಕೆ ತೆಂಗಿನ ಗರಿಗಳನ್ನು ಬಳಚಿ ತಂದು ಅಂಗಳದಲ್ಲಿ ಕುಳಿತು ಅವನ್ನು ಸೂಡಿಯಾಗಿ ಸುತ್ತಿ ಪಾರ್ವತಿ ಮಲಗಿರುವಲ್ಲಿಗೆ ಬಂದು ಕಾಲು ಬೆಳಕಿನ ದೀಪಕ್ಕೆ ಒಂದು ಸೂಡಿಯನ್ನು ಉರಿಸಿ ಹೆಂಡತಿಯನ್ನು ಕರೆದು, ನಾನು ಮಂದರ್ತಿಗೆ ಹೋಗ್ಬರ್ತೀನಿ. ಅಲ್ಲಿ ತನಕವಾದ್ರೂ ನೀನು ವಾದ್ಯ ನಿಲ್ಸು. ಎಲ್ರೂ ಸೇರಿ ನನ್ನ ಮಾನ ಕಳೆಯೋ ಅದೊಂದು ಕೆಲಸ ಮಾಡಬೇಡಿ ಎಂದು ಮನೆಯಿಂದ ಹೊರಬಿದ್ದರು. ಐತಾಳರ ನಿಡುಗಾಲುಗಳು ಬೀಸು ಬೀಸಾಗಿ ನಡೆದವು. ಸೂಡಿ ಹಿಡಿದ ಕೈಗಳು ರಪರಪ ಬೀಸಿದವು. ಗಂಡನು ನಡುರಾತ್ರಿಯಲ್ಲಿ ಮನೆ ಬಿಟ್ಟು ಹೊರಟು ಹೋದ ಬಳಿಕ ಪಾರ್ವತಿಯು ತನ್ನ ದುಃಖವನ್ನು ಬಿಗಿ ಹಿಡಿದುಕೊಂಡು ಕುಳಿತಳು. ಇನ್ನಿವ್ರು ಹೋಗಿ ಏನಂತಾರೋ, ಅವಳು ಏನ್ ಹೇಳ್ತಾಳೋ, ಇವರು ಸಿಟ್ಟಾದ್ರೆ, ಅವಳ ಹಠ ಹಿಡಿದ್ರೆ ಒಂದಕ್ಕೊಂದು ಈ ಜನ್ಮದಲ್ಲಿ ಕೂಡ್ಲಿಕ್ಕಿಲ್ಲ, ಏನ್ ಮಾಡ್ತಾರೋ ಎಂದು ಯೋಚನೆಗೀಡಾದಳು. ಕುಳಿತು ಬೇಸರ ಹುಟ್ಟಿತು. ನಾನೇನ್ ಮಾಡೋದು, ಮೇಲಿನವನು ಎಣಿಸಿದ ಹಾಗಾದೀತು ಎಂದು ವೈರಾಗ್ಯವನ್ನು ತಾಳಿ ದೀಪವನ್ನು ನಂದಿಸಿಕೊಂಡು ಮಲಗಿದಳು. ಬಲು ಹೊತ್ತಿನ ತನಕ ಚಾಪೆಯಲ್ಲೆಲ್ಲ ಹೊರಳಾಡಿದರೂ ನಿದ್ರೆ ಹತ್ತಲೇ ಇಲ್ಲ. ಇತ್ತ ಐತಾಳರು ಗದ್ದೆಗಳ ಮೇಲೆ ಗದ್ದೆಗಳನ್ನು ತುಳಿಯುತ್ತಾ ಸಾಗಿದರು. ಇರುವ 3 ಹರಿದಾರಿ ದೂರವನ್ನು ನಡೆಯಲು ಅವರಿಗೆ 6 ಗಳಿಗೆಯ ಕಾಲ ಸಾಕಾಯಿತು. ಹಾದಿಯುದ್ದಕ್ಕೂ ನಾಯಿಗಳಿಂದ ಬೊಗಳಿಸಿಕೊಂಡು ಬಾರಕೋರಿನ ಸೆರಗನ್ನು ಸೇರಿದರು. ಹಾಗೂ ಹೀಗೂ ಇವರ ತಂಗಿಯ ಅತ್ತೆಯ ಮನೆ ಸಮೀಪಿಸಿತು. ಇವರ ಕಾಲಿನ ಆರ್ಭಟೆಗೆ ಆ ಮನೆಯ ನಾಯಿಗಳು ಬೊಗಳತೊಡಗಿದವು. ಈ ನಾಯಿಗಳಿಗೇನು ಗ್ರಹಚಾರ ಬಂದಿದೆ ಎಂದು ಐತಾಳರು ಅವುಗಳನ್ನು ಶಪಿಸಿ ಮನೆಯ ಕದವನ್ನು ತಟ್ಟಿದರು. ಮನೆಯವರಾರೋ ಹೊರಗಿನ ಬಾಗಿಲನ್ನು ತೆರೆದರು. ಯಾರು, ಏನು ಎಂದು ತಿಳಿಯಲು ಮನೆಯ ದೀಪ ಉರಿಯಿತು. ಐತಾಳರೆಂದು ತಿಳಿದು ಬಂದು ದೊಡ್ಡ ಸಭೆಯೇ ಸೇರಿತು. ಐತಾಳರು ಬಳಸಿ ಮಾತನಾಡಿ ನಾನು ನಾಳಿನ ಮದುವೆಯ ಹೇಳಿಕೆಗೆ ಬರಬೇಕಾಯ್ತು ಎಂಬುದನ್ನು ತಿಳಿಸಿ ತಂಗಿಯನ್ನು ಬಣ್ಣದ ಮಾತುಗಳಿಂದ ಒಲಿಸಿಕೊಂಡು ತಿರುಗಿ ನಿಶಾಚರ ಮಾರ್ಗವನ್ನು ಹಿಡಿದರು.
ಅವರು ಮನೆಗೆ ಮರಳುವಾಗ ಆಕೆಯ ಬಾಯಿಯಿಂದ ಒಂದೇ ಒಂದು ನುಡಿ ಸುದ್ದಿಯನ್ನು ಹೇಳದೆ ಹೋದ ತಪ್ಪಿಗೆ ಈಗ ಇದ್ದುದನ್ನು ಇಲ್ಲದುದನ್ನು ಎಲ್ಲವನ್ನೂ ಸೇರಿಸಿ ಒಂದು ಮಹಾಭಾರತವನ್ನೇ ಬೆಳೆಸಿಬಿಟ್ಟರು. ಸರಸ್ವತಿಗೆ ಎಷ್ಟು ಅದರಲ್ಲಿ ತಿಳಿಯಿತೋ ಎಷ್ಟು ತಿಳಿಯಲಿಲ್ಲವೋ, ಅಂತೂ ಒಂದು ಸಮಾಧಾನ ಅವಳ ಮನಸ್ಸಿಗೆ ಬಂದಿರಲೇಬೇಕು. ಈ ಅಣ್ಣನ ಒಣ ಹೆಮ್ಮೆಯು ಒಂದು ಬಾರಿಯಾದರೂ ತನ್ನಿಂದ ಮುರಿಯಿತಲ್ಲ ಎಂದು. ಅವರು ಉಭಯತರು ಮನೆಯ ಮುಂಗಡೆ ಬರುವಾಗ ಸೂರನ ಮನೆಯ ಕೋಳಿ ಕೂಗಿತು. ಸರಸ್ವತಿಯು ಹಿಂದಕ್ಕೆ ನೋಡಿದಾಗ ಬಾನಲ್ಲಿ ಬೆಳ್ಳಿ ಮೂಡಿ ಮೇಲೇರಿತ್ತು. ಇಬ್ಬರು ಕೆರೆಯನ್ನಿಳಿದು ಕಾಲು ತೊಳೆದುಕೊಂಡರು. ಐತಾಳರು, ನಡೆದು ಸಾಕಾಯ್ತು, ಒಂದು ಗಳಿಗೆಯಾದ್ರೂ ನಿದ್ರೆ ಬಂದಿದ್ರೆ ಆಗ್ತಿತ್ತು ಎಂದರು. ನೀನ್ ಹೋಗ್ ಮಲ್ಗೋ, ನೀನೇನ್ ಮಾಡುತ್ತೀ ಈ ಕತ್ಲಿಗೆ ಎಂದರು. ಕತ್ಲೆಲಿಂದ ಬಂತು, ಕೋಳಿ ಕೂಗಿದ್ದು ಕೇಳಿಸ್ಲಿಲ್ವೇ, ಬೆಳ್ಳಿ ಮೂಡಿಯೂ ಆಯ್ತು, ಬೆಳಿಗ್ಗೆಗೆ ಏನೆಲ್ಲ ಆಗ್ಬೇಕು ಎಂದು ನೋಡ್ತೀನಿ ಎಂದಳು. ಪಾರ್ವತಿಗೆ ಒಮ್ಮೆಗೆ ಎಚ್ಚರವಾಯಿತು. ಸರಸ್ವತಿಯ ಸ್ವರದಿಂದ ಅವಳಲ್ಲಿ ಒಂದಕ್ಕೆ 100 ಮಡಿ ಉಕ್ಕು ಉಂಟಾಯಿತು. ದೇವರು ಕೈ ಬಿಡ್ಲಿಲ್ಲ ಕೊನೆಗೂ ಅಂದಳು. ಅವಳು ಬೇಗನೆ ಹಾಸಿಗೆ ಹಿಂದೆದ್ದು ಸರಸ್ವತಿಯನ್ನು ಸ್ವಾಗತಿಸಲು ಹೊರಕ್ಕೆ ಕಾಲು ಹಾಕಿದಳು. ಮುಂಚಿನ ರಾತ್ರಿಯ ಮಾತುಗಳು ನೆನಪಿಗೆ ಬಂದು ಗಂಡಸ್ರ ಮಾತಿಗೆ ಕಿವಿ ಕೊಡಬಾರದು ಎಂದು ತಟ್ಟನೆ ಹಾಸಿಗೆಯಲ್ಲಿ ತಿರುಗಿ ಸ್ಥಾಪಿತಳಾದಳು. ಸರಸ್ವತಿಯು ಅಲ್ಲಿಗೆ ಬಂದು, ಪಾರ್ವತಿಗೆ ನಿದ್ದೆ ಬಂದಿದೆಯೇ ಎಂದು ಕರೆದ ಮೇಲೆಯೇ ಅವಳಿಗೆ ಇನ್ನೊಮ್ಮೆ ಎಚ್ಚರ.